ಲಿಸ್ಟ್ನಲ್ಲಿ ನಿಮ್ಮದು ಕೂಡ ಹೆಸರಿತ್ತು. ನೀವು ದೂರ ಉಳಿದ್ರೆ ಏರಿಯದಿಲ್ಲ, ನಿಮ್ಮನ್ನೇ ಸಚಿವ ಸ್ಥಾನ ಹುಡ್ಕೊಂಡು ಬರುತ್ತಾ ಯಾವ ರೀತಿ ಅಂತ ಹಿಂದೆ ಒಂದು ಮಾತು ಹೇಳಿದ್ರಿ ನೀವು. ಜನವರಿ ನಮಗೆ ಶುಕ್ರ ದೇಶ ಪ್ರಾರಂಭ ಆಗುತ್ತದೆ ಅಂತ. ಜನವರಿ ಕಳಿತು, ಫೆಬ್ರವರಿ ಕಳಿತು, ಮಾರ್ಚ್ ಕಳಿತು, ಏಪ್ರಿಲ್ ನಡೀತಾ ಇದೆ. ನಾನು ಶುಕ್ರ ದಶೆ ತೆಗಿತಿದೆ ಅಂತಕ್ಕಂಥದ್ದು ನನಗೆ ಅಂತ ಹೇಳಿಲ್ಲ, ಒಟ್ಟಾರೆ ಶುಕ್ರ ದಶೆ ಬರ್ತದೆ ಅಂತ ಹೇಳಿದ್ದೆ. ನಾನು ಮಂತ್ರಿ ಅಕ್ಕನ ಅಂತ ಹೇಳಿದ್ದೆ ನಿಮಗೆ ಅವತ್ತು ಇಲ್ಲ. ಬಟ್ ನಾವು ಆ ರೀತಿ ಭಾವಿಸಿ ನೀನು ಬೇಕಾದ ಭಾವಿಸ್ತಿ, ನೀವು ವರ್ಲ್ಡ್ ಲೆವೆಲ್ ಯುದ್ಧ ಆಗ್ಬೋದು ಅಂತೇಳಿ ಭಾವಿಸ್ತೀವಿ. ಅದು ಆಗುತ್ತೆ. ನಮಗೆ ನಮ್ಮ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತೇನು ಸಿಗ್ತಾ ಇದ್ದಲ್ಲ. ನೀರಾವರಿ ಇರ್ಬೋದು, ಕುಡಿ ನೀರು ಇರ್ಬೋದು, ಅಥಣಿ ಪಟ್ಟಣದಲ್ಲಿ 24/7 ಇರ್ಬೋದು, ಜಿಲ್ಲಾ ಪಂಚಾಯತಿ ರಸ್ತೆಗಳಿರ್ಬೋದು, ಪೀಡುಗುಡಿ ರಸ್ತೆಗಳಿರ್ಬೋದು, ಕೆರೆ ತುಂಬಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಅಥಣಿ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಜೆಟದಲ್ಲಿ 508 ಕೋಟಿ ರೂಪಾಯಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಮಂಜೂರು ಮಾಡಿರ್ತಕ್ಕಂಥದ್ದು. ಅದು ಶುಕ್ರ ದೇಶನ ಅದು ಯಾವ ದೇಶ ಅಂತೀರಿ ನೀವು? ಶುಕ್ರ ದೇಶ ಅಲ್ಲ ಅದು ಒಂದು ರೀತಿ ಶುಕ್ರ ದೇಶ. ಅದು ಒಂದು ರೀತಿ ಶುಕ್ರ ದೇಶ. ಹೀಗಾಗಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಸಾಕಷ್ಟು ಅನುದಾನವನ್ನು ಇವತ್ತು ರಾಜ್ಯ ಸರ್ಕಾರದಿಂದ ಬಂದಿರೋದ್ರಿಂದ ಅದನ್ನು ತಂದು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತಾಯಿದ್ವಿ. ಒಂದು ಜನ ನೋಡಿ ಒಂದು ಪಡೆದುಕೊಳ್ಬೇಕಾದ್ರೆ ಒಂದು ಬಿಡಬೇಕಂತ ಆ ರೀತಿ ಆಗ್ತಾ ಇದೆ ಆ ಸೌದಿಯವ್ರದ್ದು. ಅಂದರೆ ಅಭಿವೃದ್ಧಿಗೆ ಸಿಕ್ಕಾಪಟ್ಟೆ ಹಣ ಬರ್ತಾ ಬಾರದು ಬಪ್ಪದು ತಪ್ಪದು. ಹಣೆ ಬರದಲ್ಲಿ ಏನಿರುತ್ತೆ ಆಗುತ್ತೆ. ಯಾವ್ದು ಬರ್ತದೆ ಯಾರೋ ತಡ್ಯಾಕೆ ಹೋದ್ರೆ ಅದು ಬರೋದು ನಿಲ್ಲಲ್ಲ. ಯಾವ್ದು ಹೋಗೋದಿರ್ತೈತಲ್ಲ ಅದನ್ನ ಎಟ್ಟ ಜಗ್ಗಿ ಹಿಡಿದ್ರೆ ಅದು ನಿಲ್ಲಲ್ಲ. ಬರೋದು ಬರ್ತಿರ್ತೈತಿ, ಹೋಗೋದು ಹೋಗಿರ್ತೈತಿ. ನಮ್ಮಷ್ಟು ನಾವು ಹೋಗ್ತಾ ಇರಬೇಕು. ಮಹಾಭಾರತದೊಳಗೆ ಶ್ರೀಕೃಷ್ಣ ಒಂದು ಮಾತು ಹೇಳಿದ, ಕರ್ಮ ಕರೋ ಲೇಕಿನ್ ಕರ್ಮ ಕ ಫಲ್ ಮತ್ತೆ ದೇಕು ಅಂತ. ನಮ್ಮದು ನಾವು ಒಳ್ಳೆಯದನ್ನು ಮಾಡ್ತಾ ಇರಬೇಕು. ಆ ಒಳ್ಳೆಯದ್ರ ಜೊತೆಗೆ ಏನಾಗುತ್ತೆ ಅದು ಭಗವಂತನಿಗೆ ಇಷ್ಟಾನುಸಾರ ಅದು ಹಾಕಿರ್ತದೆ. ಈ ವಾರದಲ್ಲಿ ಏನೋ ಶುಭ ಸುದ್ದಿ. ನೀನು ಆ ಥರ ಹಾರೈಸು. ನಾನು ಯಾವತ್ತೂ ಹಾರೈಕೆ. ಥ್ಯಾಂಕ್ ಯು.